ಎಲ್ಲ ಪೂಜಂತೆ ಅಭಿಮಾನಿಗಳಿಗೆ ಕರ್ವಾಲೋ ಆಡಿಯೋ ಸರಣಿಗೆ ಸ್ವಾಗತ. ಯಾರೆಲ್ಲ ಇನ್ನು ಉಳಿದ ಎಲ್ಲಾ ಭಾಗಗಳನ್ನು ನೋಡಿ ಕೇಳಿಲ್ವೋ ಅವರೆಲ್ಲ ನಮ್ಮ ಚಾನಲ್ಗೆ ದಯವಿಟ್ಟು ಭೇಟಿ ನೀಡಿ ಆ ಆಡಿಯೋ ಸರಣಿಯನ್ನ ಕೇಳಿ ತದನಂತರ ಈ ಆಡಿಯೋ ಸರಣಿಯನ್ನ ಕೇಳುತ್ತಾ ಮುಂದುವರಿಯಬಹುದು. ಬನ್ನಿ ಈ ಇಂದಿನ ಆಡಿಯೋ ಸರಣಿಯನ್ನ ಮುಂದುವರಿಸೋಣ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ, ಅಷ್ಟೊಂದು ವರ್ಷಗಳ ಹಿಂದೆ. ಇವು ಎಂದರೆ ಈ ಜಾತಿಯ ಓತಿಗಳು ಚರಿತ್ರೆ ಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನ ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುವೋ ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ ಒಂದೋ ಎರಡೋ ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆಡೆ ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದಿನ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡು ಅಪೂರ್ವ ಜೀವಿಗಳಾಗಿ ಉಳಿದು ಬಿಟ್ಟಿದ್ದಾವೆ. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ನಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನ ಮುಡಿಪಾಗಿಟ್ಟುಕೊಂಡು ಹಂಬಲಿಸಿದ್ದಾರೆ. ಆದರೆ ಸಾಧ್ಯವಾಗಿಲ್ಲ, ನಿರ್ವಂಶವಾಗಿವೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. 1817ರಲ್ಲಿ ಎಂದರೆ ಒಂದು ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇವನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನ ಇದರದ್ದೇ ಎಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರು ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನ ಜೋಪಾನ ಮಾಡಿದ್ದಾರೆ. ನಾನು ಪ್ರೊಫೆಸರ್ ಜೇಕೋಸ್ಕಿ ಅಂತ ಒಬ್ಬರು ರೊಮೇನಿಯಾದ ಪ್ರೊಫೆಸರು ಸರ್ಕಾರದ ವಿಶೇಷ ಅನುಮತಿ ಪಡೆದು ಅದನ್ನ ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮನ್ ಬಗ್ಗೆ ತಾನೇ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರೆದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದು ಕೇಳಿಸಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿ ಬೀಳುವಂತ ಸಮಾಚಾರ ಹೇಳುತ್ತಿದ್ದೇನೆ ಎನ್ನುವುದರ ಅರಿವೇ ಅವನಿಗೆ ಇರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಹೋಗಿ ಒಮ್ಮೆ ಕಣ್ಣಾರೆ ಕಂಡು ಬಿಡೋಣ, ಅನಂತರ ಹೊರ ಪ್ರಪಂಚಕ್ಕೆ ಈ ಸಂಗಾತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೇಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ಜೀವಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಎರವನ್ನು ತಿಳಿಸಿಲ್ಲ. ವಿನಿಮಯದ ಫಲವಾಗಿ ಇದು ಚರಿತ್ರ ಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯು ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾಲಯದ ಪದವೀಧರೆಯಾದ್ದರಿಂದ ಈ ವಿಷಯ ಹೆಚ್ಚು ಕಮ್ಮಿ ಅರ್ಥವಾಗಿತ್ತು. ಈ ಪ್ರಾಣಿ ಹೆಚ್ಚು ಕಡಿಮೆ ಎಷ್ಟು ಹಿಂದಿನದಿರಬಹುದು ಸರ್ ಎಂದಳು. ಅದನ್ನು ಹೇಳೋಕೆ ಈವರೆಗೂ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲೋ ಮುಂದುವರಿಸಿದರು. ಶಿಲಾ ಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ. ಆದರೆ ಕಾಲವನ್ನ ಪತ್ತೆ ಹಚ್ಚುವ ಮನುಷ್ಯನ ಎಲ್ಲ ವಿಧಾನ ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗಾನ್ ಡೇಟಿಂಗ್ ಅಂತ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೆ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೇಕೋಸ್ಕಿ ಈಚೆಗೆ ಬರೆದ ಕಾಗದದಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಸ್ಥೆಗೆ ಏನೆಂದು ಕರಿತೀರೋ ಕರೀರಿ, ಅವರು 3ರ ಮುಂದೆ 7 ಸೊನ್ನೆಗಳನ್ನು ಹಾಕಿದ್ದಾರೆ. ಇದು ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ ಇದನ್ನೆಲ್ಲ ಕೇಳುತ್ತಾ ನಮಗೆ ಮಂಕು ಹಿಡಿದಂತಾಗಿತ್ತು. ಛೇ, ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸರ್, ನನ್ಗೊಂದು ಮಾತು ತಿಳಿಸಿದ್ರೆ ನಾನು ಬರ್ತಿದ್ನಲ್ಲ ಸರ್.
ಅದ್ಯಾವ ಗೊಂಡಾರಣ್ಯದಲ್ಲಿದ್ರೂ ಬಿಡದೆ ಅದನ್ನ ಪತ್ತೆ ಮಾಡಬಹುದಿತ್ತು ಎಂದೆ. ನಾನು ಬೇಕೆಂದೇ ಇದನ್ನ ಈವರೆಗೂ ಯಾರಿಗೂ ತಿಳಿಸಿಲ್ಲ. ಮೊದಲನೆಯದಾಗಿ ನನಗೆ ಜೆಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ, ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಈಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆಗೆಳಕಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು. ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳು ಏಜೆಂಟರುಗಳು ಗುಪ್ತಚಾರರು ಇದರಿಂದ ಕಾರ್ಯ ಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣ್ಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತೋ ಗೊತ್ತಿಲ್ಲ. ಕರ್ವಾಲೋ ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗುತ್ತಿತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲ ದೇಶಗಳನ್ನ ಮೀರುವ ದಿವ್ಯ ಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲೋರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣಗಳನ್ನ ತಾಕಿದವು. ನನ್ನ ಹೆಂಡತಿ ಕಾಪಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಾತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕುಳಿತಿದ್ದಳು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ವರ್ಷದ ಮಗಳು ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ಲವೋ ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡೋದ್ರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತೀ? ಇನ್ನು 3 ದಿವಸಕ್ಕೆ ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬ್ರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ ನಡೀರಿ, ಅದಕ್ಕೇನು ಅವಸರ ಪಡ್ಬಿಡಿ. ಮಿಲಿಯಾಂತರ ವರ್ಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷ ಆಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡಿಕೋಬೇಕು ನಾವು ಎಂದರು. ನನಗೆ ಇದ್ದಕ್ಕಿದ್ದಂತೆ ಮಂದಣ್ಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿಗೆ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ರದ್ದಿನೊಳಗೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣ್ಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದರು? ಏಕೆ ಅವನನ್ನ ಜೈಲಿಗೆ ಹೋಗುವುದರಿಂದ ತಪ್ಪಿಸಲೇಬೇಕೆಂದು ಎಣಗಾಡಿದರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟುದು ಅನವಶ್ಯಕ ಎಂದೆನಿಸಿತು. ಏಕೆಂದರೆ ಹೇಳಿದರೂ ಅದನ್ನ ತಿಳಿದುಕೊಳ್ಳುವಂತ ಯಾರಿದ್ದರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲೋ ತಿಳಿಸಿದ ಈ ಹರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟು ಪಾಲು ಅನರ್ಹವಿರಬಹುದು. ಆದರೆ ಮಿಕ್ಕವರಿಗೆ ಇದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3ರ ಮುಂದೆ 7 0 ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಎಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆ ಸಂಗತಿ ತಿಳಿಸುವುದೇನಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರು ಇಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನ ಸಹಾಯ ಮಂಜೂರು ಮಾಡಲು ಮುಂದಾಗಿವೆ. ಸ್ಮಿತ್ ಸೋನಿಯನ್ ಸಂಸ್ಥೆ, ಜಿಯೋಗ್ರಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಪೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋ, ಸುಮಾರು ಹಣವಾಯ್ತಲ್ಲ ಸಾರ್ ಎಂದೆ ನಾನು. ಬೇರಾರಿಗೂ ಪೌಂಡ್ಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ? ನಮ್ಮ ವಿನಿಮಯ ಲೆಕ್ಕದಲ್ಲಿ 1,20,000 ರೂಪಾಯಿ ಕಣೋ ಎಂದೆ. ಏನೂ ಎಂದು ಮಂದಣ್ಣ ಕುಳಿತಲ್ಲಿಂದಲೇ ಕುಮುಟಿ ಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿ ಅಪ್ಪ, ನಮ್ಮನ್ನೇ ಕನ್ನಡಿ ಗಂಟು ತೋರಿಸ್ಬಿಡಿ ಎಂದ ಪ್ರಭಾಕರ. ಚೇ, ಎಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಹೆಂಡತಿ. ಕಿವಿ ಮಾತ್ರ ಏನು ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟುಸಿರು ಬಿಟ್ಟಿತು. ಈ ಓತಿಗೆ ಈ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ, ತಿಳಿದುಕೊಳ್ಳಿ ಎಂದರು ಕರ್ವಾಲೋ. ನಾನೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿ ಎಂದು ಖಚಿತಪಡಿಸಿಕೊಂಡೆ. ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.